ಮಾಲಿಕೆ 7 ಮಾಲಿಕೆ ವಿಶೇಷ ಸಕ್ರಿಯ ಲೇಖಕರು. ತಿಂಗಳ ವಿಶೇಷ ಲೇಖಕ ಅನುಷ್ ಎ ಶೆಟ್ಟಿ ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 18. ಪುಸ್ತಕದ ಹೆಸರು ಸಾರಾ. ಲೇಖಕರು ಅನುಷ್ ಎ ಶೆಟ್ಟಿ. ಅಭಿಪ್ರಾಯ ಸುಶಾಂತ್ ಕುರಂದವಾಡ. ಓದುತ್ತಿರುವವರು ಶ್ರೀಲಕ್ಷ್ಮಿ ವಿನೋದ್. ಅನುಷ್ ಅವರ ಬಹುತೇಕ ಎಲ್ಲ ಕಾದಂಬರಿಗಳನ್ನು ನಾನು ಓದಿದ್ದೇನೆ. ಸಾಧಾರಣವಾಗಿ ಅವರ ಕಥೆಗಳು ರೋಚಕವಾಗಿರುತ್ತವೆ. ತೇಜಸ್ವಿಯವರ ಪುಸ್ತಕಗಳಿಂದ ಪ್ರೇರಣೆಗೊಂಡ ಇವರ ಪುಸ್ತಕಗಳಲ್ಲಿ ನಿಸರ್ಗದ ವಿವರಣೆಯು ಚೆನ್ನಾಗಿರುತ್ತದೆ. ವಿಕ್ಕಿ ಒಬ್ಬ ವೈದ್ಯ. ಬೇರೆ ದೇಶಕ್ಕೆ ಹೋಗಿ ಅಧ್ಯಯನ ನಡೆಸಿ ಸದಾ ಸಂಶೋಧನೆಯ ಬಗ್ಗೆ ಮಾತನಾಡುವವನು ಅವನು. ಗೋಣಿಕೊಪ್ಪ ಬೆಟ್ಟದ ತುದಿಯ ಮೇಲೆ ಅವನ ಬಂಗಲೆ. ಟೋನಿ ಕಾಕ ಜೊತೆ ಇರುತ್ತಿರುತ್ತಾನೆ. ಅನಿತಾ ಅವನು ಪ್ರೀತಿಸಿದ ಹುಡುಗಿ. ಸರಳ ಶಾಂತ ಸ್ವಭಾವದ ಅನಿತಾ ಅವನನ್ನು ಇಷ್ಟಪಡುತ್ತಿರುತ್ತಾಳೆ. ವಿಕ್ಕಿ ಬೇರೆ ದೇಶಕ್ಕೆ ಹೋಗಿ ಸತ್ತು ಹೋದ ಜೀವಿಗೆ ಮತ್ತೆ ಜೀವ ಬರುವುದರ ಬಗ್ಗೆ ಅಧ್ಯಯನ ಮಾಡಿ ಬಂದಿರುತ್ತಾನೆ. ಅದನ್ನು ಊರಿಗೆ ಬಂದು ಅದರ ಪ್ರಯೋಗದಲ್ಲಿ ನಿರತನಾಗುತ್ತಾನೆ. ಕೋತಿಯ ಮೇಲೆ ಅದನ್ನು ಪ್ರಯೋಗಿಸಿದಾಗ ಪ್ರಯೋಗ ವಿಫಲವಾಗುತ್ತದೆ. ಆದರೆ ಶಾಕ್ ಕೊಟ್ಟ ಕೆಲ ಘಳಿಗೆಯ ನಂತರ ಕೋತಿಯ ಎದೆಬಡಿತ ಅನಿತಾಳಿಗೆ ಕೇಳಿ ಬಂದಿರುತ್ತದೆ. ಇನ್ನು ಆ ಪ್ರಯೋಗ ಮನುಷ್ಯನ ಮೇಲೆ ಮಾಡಲು ಮುಂದಾಗುತ್ತಾನೆ. ಆದರೆ ಅದರಲ್ಲಿ ವಿಫಲನಾಗುತ್ತಾನೆ. ಕಾರಣ ಅವನಿಗೆ ಇನ್ನೂ ಹೆಚ್ಚು ವೋಲ್ಟೇಜ್ ಬೇಕಾಗಿರುತ್ತದೆ. ಅದು ಮಳೆಗಾಲ. ಮಡಿಕೇರಿಯಲ್ಲಿ ಗಾಳಿ ಮಳೆಯ ವಾತಾವರಣ. ಹಾಗಿದ್ದರೆ ಮಿಂಚಿನಿಂದ ತನಗೆ ಬೇಕಾಗಬಹುದಾದ ವೋಲ್ಟೇಜ್ ಸಿಗಬಹುದೆಂದು ಅವನು ಪ್ರಯೋಗಕ್ಕೆ ಮುಂದಾಗುತ್ತಾನೆ. ಆ ಪ್ರಯೋಗಕ್ಕೆ ಮೃತದೇಹವನ್ನು ಹೊತ್ತು ತರುವವರು ಟೋನಿ ಕಾಕ. ಆ ದಿನ ಅವರು ಹೆಣ್ಣು ದೇಹವೊಂದನ್ನು ತರುತ್ತಾರೆ. ಏನೋ ಹಿಂಜರಿಕೆಯಿಂದ ವಿಕ್ಕಿ ಅವಳ ಮೇಲೆ ಅಸ್ತ್ರ ಹೂಡುತ್ತಾನೆ. ಅವನು ನೋಡಿದಾಗ ಅಲ್ಲಿ ಹುಡುಗಿ ಮಲಗಿದ ಜಾಗ ಬರಿದಾಗಿರುತ್ತದೆ. ಹಾಗಿದ್ದರೆ ಆ ಹೆಣ್ಣಿಗೆ ಮತ್ತೆ ಜೀವ ಬಂದಿತೆ? ಆ ಊರಿನಲ್ಲಿ ರೋಲೆಂಡ್ ಎಂಬ ಒಬ್ಬ ಎಕ್ಸ್ ಮಿಲಿಟರಿ ಮನುಷ್ಯ ಇರುತ್ತಿರುತ್ತಾನೆ. ಯುದ್ಧವೊಂದರಲ್ಲಿ ಕಣ್ಣುಗಳನ್ನು ಕಳೆದುಕೊಂಡು ಏಕಾಂಗಿಯಾಗಿ ಮನೆಯಲ್ಲಿ ಕಾಲವನ್ನು ಕಳೆಯುತ್ತಿದ್ದನು. ಕುರುಡನಾದರೂ ಬಲು ಚಾಣಾಕ್ಷ ಅವನು. ಬೇಜಾರಾದಾಗ ಗಿಟಾರ್ ಬಾರಿಸುತ್ತಾ ತನ್ನ ಸಮಯವನ್ನು ಆನಂದದಿಂದ ಕಳೆಯುತ್ತಿದ್ದನು. ಒಂದು ದಿನ ಹೀಗೆ ಗಿಟಾರ್ ನುಡಿಸುತ್ತಾ ಕುಳಿತಿರುವಾಗ ಯಾರೋ ಮನೆಯನ್ನು ನುಗ್ಗಿದ ಶಬ್ದ ಕೇಳುತ್ತದೆ. ಹಾಗಾದರೆ ಅದು ಓಡಿ ಹೋದ ಹುಡುಗಿಯಾಗಿರಬಹುದೇ? ಆ ಹುಡುಗಿಗೆ ಸಾರಾ ಎಂಬ ಹೆಸರಿಗೆ ಏನು ಸಂಬಂಧ? ಈ ಸಸ್ಪೆನ್ಸನ್ನು ನಾನು ಹೊರಗೆ ಹಾಕುವುದಿಲ್ಲ. ಇದನ್ನು ತಿಳಿಯಲು ನೀವು ಓದಿ ಆನಂದಿಸಲೇಬೇಕು. ಎಲ್ಲೆಲ್ಲೂ ಕಾದಂಬರಿ ನಿಮಗೆ ಬೇಜಾರಾಗುವುದಿಲ್ಲ. ಎಲ್ಲಿಯೂ ಬೇಡದ ಸಂಭಾಷಣೆ, ವಿವರಣೆ ಈ ಕಾದಂಬರಿಯಲ್ಲಿಲ್ಲ. ಅನುಷ್ ಶೆಟ್ಟಿಯವರ ಕಾದಂಬರಿಗಳೇ ಹಾಗೆ. ಬೇಗವೇ ಹೇಳಿ ಮುಗಿಸುತ್ತವೆ. ಅದಕ್ಕಾಗಿ ಎಲ್ಲಿಯೂ ನಿಮಗೆ ಓದಲು ಬೇಜಾರಾಗುವುದಿಲ್ಲ. ಸತ್ತವರು ಮತ್ತೆ ಬದುಕುವುದು ಶಕ್ಯವೇ? ಹಾಗೆ ಬದುಕಿದರೆ ಎಷ್ಟು ದಿನ? ಇಂಥ ಪ್ರಶ್ನೆಗಳು ನಿಮ್ಮಲ್ಲಿ ಮೂಡಬಹುದು. ಅವುಗಳನ್ನೆಲ್ಲ ಪಕ್ಕಕ್ಕಿಟ್ಟು ನೀವು ಇಂತಹ ಪುಸ್ತಕವನ್ನು ಓದಬೇಕು. ಇಂದಿನ ಜನಗಳು ಎಷ್ಟೋ ಇಂಗ್ಲಿಷ್ ಸೂಪರ್ ಹೀರೋ ಚಲನಚಿತ್ರಗಳನ್ನು ನೋಡಿ ಸೀಟಿ ಹೊಡೆಯುವವರು ಇಂತಹ ಪುಸ್ತಕಗಳನ್ನು ಓದದೇ ಇರುವುದು ವಿಪರ್ಯಾಸ. ಹಾಗೆಯೇ ಈ ಕಥೆಯಲ್ಲಿ ಹುರುಳಿಲ್ಲ ಅಂತ ಹೀಯಾಳಿಸುವವರು ಇದ್ದಾರೆ. ಇಂದಿನ ಪೀಳಿಗೆಯ ಜನರು ಈ ಪುಸ್ತಕವನ್ನು ಓದಿ ಆನಂದಿಸುವುದರಲ್ಲಿ ಸಂಶಯವಿಲ್ಲ. ಓದಿ ಆನಂದಿಸಿ. ಧನ್ಯವಾದಗಳು.